ಓಂ ಶಾಂತಿ. ಪಿತಾಶ್ರೀ ಶುಭಾಬ ಯಾಧೆ. ಮುಳ್ಳೆ ದಿನಾಂಕ 9/5/2022. मीठे बच्चे, जिस बाप को तुमने आधा कल्प याद किया, अब उसका फरमान मिलता है, तो उसे पालन करो. इससे तुम्हारी चढ़ती कला हो जाएगी. ಮಧುರಾತಿ ಮಧುರ ಮಕ್ಕಳೇ, ಶುಭಾಬರವರಿಂದ ನಾವು ಶುಭಾಬರವರನ್ನು ಅರ್ಧ ಕಲ್ಪದಿಂದ ನೆನಪು ಮಾಡ್ತಾ ಬಂದಿದ್ದೀವಿ. ಅಂತಹ ತಂದೆಯಿಂದ ನಮಗೀಗ ಆಜ್ಞೆ ಸಿಕ್ಕಿದೆ. ಅಂತಹ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡೋದ್ರಿಂದ ನಾವು ಮಕ್ಕಳು ಏರುವ ಕಲೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ: तुम बच्चों को अपनी नेचर क्यूर आपे ही करनी है कैसी? ನಾವು ಮಕ್ಕಳು ನಮ್ಮ ಪ್ರಾಕೃತಿಕ ಚಿಕಿತ್ಸೆಯನ್ನು ನಾವೇ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಹೇಗೆ? उत्तर: एक बाप की याद में रहने और यज्ञ की प्यार से सेवा करने से नेचर क्यूर हो जाती है, क्योंकि याद से आत्मा निरोगी बनती है और सेवा से अपार खुशी रहती है. तो जो याद और सेवा में ब्यूजी रहते हैं, उनकी नेचर क्यूर होती रहती है. ಒಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ, ಯಜ್ಞದ ಸೇವೆಯನ್ನು ಬಹಳ ಪ್ರೀತಿಯಿಂದ ಮಾಡೋದ್ರಿಂದ ನಮ್ಮ ಒಂದು ಪ್ರಾಕೃತಿಕ ಶರೀರವನ್ನು, ಸ್ವಾಭಾವಿಕವಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ನಾವೇ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ನೆನಪಿನ ಆಧಾರದಿಂದ ಆತ್ಮ ಸ್ವತಃವಾಗಿ ನಿರೋಗಿಯಾಗ್ತದೆ. ಸೇವೆ ಮಾಡಿದಷ್ಟು ಅಪಾರವಾಗಿರುವಷ್ಟು ಸಂತೋಷದಲ್ಲಿ ನಾವಿರಲಿಕ್ಕೆ ಸಾಧ್ಯ. ಎಷ್ಟೆಷ್ಟು ನೆನಪು ಮಾಡ್ತಾ ಹೋಗ್ತೀವೋ, ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಹೋಗ್ತೀವೋ, ಅಷ್ಟಷ್ಟು ನಮ್ಮ ಒಂದು ಪ್ರಕೃತಿಯ ಚಿಕಿತ್ಸೆ ಸ್ವತಃವಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಗೀತ್: ತೂನೆ ರಾತ್ ಗವಾಯೆ ಸೋಕೆ ದಿನ ಗವಾಯೆ ಕಾಕಿ. ರಾತ್ರಿಯೆಲ್ಲ ಮಲೆಗೆ ಕಳೆದ್ರೆ ಹಗಲೆಲ್ಲ ಊಟ ಮಾಡಿ ಕಳೆದ್ವಿ ಅಂತ ಇವತ್ತಿನ ಹಾಡು. ಓಂ ಶಾಂತಿ. बच्चों ने गीत सुना. मालाएं फिरते फिरते युग बीते, कितने युग, 2 युग है. सतयुग त्रेता में तो कोई भी माला नहीं फेरती. कोई की भी बुद्धि में यह नहीं है कि हम ऊंच जाते हैं फिर नीचे आते हैं. हमारी अब चढ़ती कला होती है, हमारी अर्थात भारत की. जितनी भारतवासियों की चढ़ती कला और उतरती कला होती है, उतना और कोई की भी नहीं. भारत ही श्रेष्ठाचारी और ಭ್ರಷ್ಟಾಚಾರಿ बनता है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳಂತೂ ಇವತ್ತಿನ ಹಾಡನ್ನು ಕೇಳಿದ್ರಿ. ಮಾಲೆಯನ್ನು ಜಪ ಮಾಡ್ತಾ ಮಾಡ್ತಾ ಯುಗಗಳನ್ನು ಕಳೀತಾ ಬಂದಿದ್ದೀವಿ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ಸತ್ಯ ಮತ್ತು ತ್ರೇತಾಯುಗದಲ್ಲಿ ಮಾಲೆಯನ್ನು ಜಪ ಮಾಡುವಂತಹ ಅವಶ್ಯಕತೆ ಅಲ್ಲಿ ಇರೋಂಗಿಲ್ಲ ಅಂತಾರೆ ಬಾಬೋರು. ಆದರೆ ಬಾಬೋರು ಹೇಳ್ತಿದ್ದಾರೆ, ನಮ್ಮದು ಈಗ ಏರುವ ಕಲೆಯಾಗಿದೆ. ಅರ್ಥಾತ್ ಬಾಬಾ ತಿಳಿಸ್ತಿದ್ದಾರೆ, ಇಡೀ ಭಾರತಕ್ಕೆ ಭಾರತವೇ ಸಂಪೂರ್ಣವಾಗಿ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಮಯ ಇದಾಗಿದೆ ಅಂತಾರೆ ಬಾಬೋರು. ಭಾರತ ಹಿ ಶ್ರೇಷ್ಠಾಚಾರಿ और भ्रष्टाचारी बनता है. ಭಾರತ ಹಿ ನಿರ್ವಿಕಾರಿ, ಭಾರತ ಹಿ ವಿಕಾರಿ. ಭಾರತವೇ ಒಂದು ಸಮಯದಲ್ಲಿ ಶ್ರೇಷ್ಠಾಚಾರಿಯಾಗಿತ್ತು. ಪುನಃ ಇದೇ ಭಾರತ ಒಂದು ಸಮಯದಲ್ಲಿ ಭ್ರಷ್ಟಾಚಾರಿ ಆಗ್ತದೆ. ಭಾರತವೇ ಒಂದು ಸಮಯದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ಪುನಃ ಇದೇ ಭಾರತ ಒಂದು ಸಮಯದಲ್ಲಿ ಸಂಪೂರ್ಣ ವಿಕಾರಿಯಾಗ್ತದೆ. और कंडो व धर्मों से इतना त्यालाक नहीं है, वह कोई हेवन में नहीं आते हैं. भारतवासियों के ही चित्र है, बरोबर राज्य करते थे. तो बाप समझाते हैं तुम्हारी अब चढ़ती कला है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ,
ಭಾರತವಾಸಿಗಳ ಚಿತ್ರ ಅಂತೂ ಸ್ಪಷ್ಟವಾಗಿ ಗೊತ್ತಿದೆ ಅಂತಾರೆ ಬಾಬಾ. ಆದರೆ ಬಾಬಾ ತಿಳಿಸ್ತಿದ್ದಾರೆ, ಸ್ವರ್ಣಿಮ ಜಗತ್ತು ಅರ್ಥಾತ್ ಸ್ವರ್ಗ ಅಂತಕ್ಕಂಥದ್ದು ವರ್ತಮಾನದಲ್ಲಿ ಇಲ್ಲ ಅಂತಾರೆ ಬಾಬು. ಒಂದು ಸಮಯದಲ್ಲಿ ಇದೇ ಭಾರತ ಅಂತಕ್ಕಂಥದ್ದು ಸ್ವರ್ಣಿಮ ರಾಜ್ಯ ಆಗಿತ್ತು. ಮಕ್ಕಳಿಗೂ ಸಹ ಗೊತ್ತಿದೆ, ನಾವೀಗ ಏರುವ ಕಲೆಗೆ ಹೋಗ್ತಾ ಇದ್ದೀವಿ ಅಂತ. ಜಿಸ್ಕಾ ಹಾತ್ ಪಕಡಾ ಹೇ ವಹ ತುಮಕೋ ಸಾತ್ ಲೇ ಜಾಯೆಂಗೆ. ನಾವು ಸಂಗಮದ ಸಮಯದಲ್ಲಿ ಯಾರ ಕೈಯನ್ನು ಹಿಡ್ದಿದೀವೋ ಅವರೇ ನಮ್ಮನ್ನು ಸಂಪೂರ್ಣವಾಗಿ ತಮ್ಮೊಟ್ಟಿಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಹಮ್ ಭಾರತವಾಸಿಯೋಂ ಕೋ ಹಿ ಚढ़ती ಕಲಾ ಹೈ, ಮುಕ್ತಿ ಮೇ ಜಾಕರ್ ಫಿರ್ ಜೀವನ್ ಮುಕ್ತಿ ಮೇ ಆಯೆಂಗೆ. ಬಾಬುರು ಹೇಳ್ತಿದ್ದಾರೆ, ಸಂಪೂರ್ಣ ಭಾರತವಾಸಿಗಳದೇ ಇಳಿಯುವ ಕಲೆಯಾಗಿದೆ ಅಂತಾರೆ ಬಾಬು. ಪುನಃ ನಾವೇನು ಮಾಡಬೇಕಾಗಿದೆ? ಏರುವ ಕಲೆಗೆ ಹೋಗಬೇಕಾಗಿದೆ. ಮೊದಲಿಗೆ ಮುಕ್ತಿಯ ಧಾಮಕ್ಕೆ ಹೋಗಬೇಕಾಗ್ತದೆ, ನಂತರ ಜೀವನ್ ಮುಕ್ತಿಯ ಧಾಮಕ್ಕೆ ನಾವು ಇದ್ದೀವಿ. ಆಧಾ ಕಲ್ಪ ದೇವಿ ದೇವತಾ ಧರ್ಮ ಕಾ ರಾಜ್ಯ ಚಲ್ತಾ ಹೈ. ಅರ್ಧ ಕಲ್ಪ ದೇವಿ ದೇವತೆಗಳ ರಾಜ್ಯ ನಡೀತದೆ. 21 ಪೀढ़ी चलते हैं, 21 पीढ़ी चढ़ते हैं, फिर उतरती कला हो जाती है. कहते हैं चढ़ती कला तेरे खाने सर्व का भला. अब सर्व का भला होता है ना. ಬಾಬು ಅವ್ರು ಹೇಳ್ತಿದ್ದಾರೆ, 21 ಪೀಳಿಗೆಗಳನ್ನು ನಾವು ಪಡ್ಕೊಳ್ತೀವಿ ಅಂತಂದಾಗ ಬಾಬಾ ತಿಳಿಸ್ತಿದ್ದಾರೆ, ಭಾರತ ದೇಶದ ಉತ್ಥಾನ ಮತ್ತು ಪತನ ಅಂತೂ ನಡಿಲೇಬೇಕಾಗ್ತದೆ ಅಂತಾರೆ ಬಾಬಾ. परंतु चढ़ती कला और उतरती कला में तुम आते हो ना. इस समय भारत जितना कर्ज लेता है उतना और कोई नहीं लेते हैं. ಬಾಬಾ ಹೇಳ್ತಿದ್ದಾರೆ, ಏರುವ ಕಲೆ ಮತ್ತು ಇಳಿಯುವ ಕಲೆ ಅಂತಕ್ಕಂತಹ ಈ ಕಲೆಗಳಲ್ಲಿ ನಾವು ಮಕ್ಕಳಂತೂ ಸಂಪೂರ್ಣವಾಗಿ ಬರಲೇಬೇಕಾಗ್ತದೆ ಅಂತಾರೆ ಬಾಬೋರು. ಬಚ್ಚೆ ಜಾನ್ತೆ ಹೇ ಹಮಾರಾ ಭಾರತ್ ಸೋನೆ ಕಿ ಚಿಡಿಯಾತ ಬಹುತ ಸಾವುಕಾರ ಥೇ. ನಮಗೂ ಸಹ ಗೊತ್ತಿದೆ, ಇದೇ ಭಾರತ ಅಂತಕ್ಕಂಥದ್ದು ಬಂಗಾರದ ಒಂದು ಪಕ್ಷಿಯಾಗಿತ್ತು. ಆ ಸಮಯದಲ್ಲಿ ಇರುವಂತಹ ಎಲ್ಲ ಜೀವರಾಶಿಗಳು ಅರ್ಥಾತ್ ದೇವತೆಗಳು ಸಾಕಷ್ಟು ಶ್ರೀಮಂತಿಕೆಯಿಂದ ಕೂಡಿದ್ರು. ಅಭಿ ಭಾರತಿಗೆ ಉತರ್ತಿ ಕಲಾ ಪೂರಿ ಹೋತಿ ಹೇ. ವಿದ್ವಾನ್ ಆದಿ ತೋ ಸಮಜ್ತೆ ಹೇ ಕಲಿಯುಗ ಕಿ ಆಯು ಅಜೂನ್ 40,000 ವರ್ಷ ಚಲ್ನಿ ಹೇ. ಬಾಬೋರು ಹೇಳ್ತಿದ್ದಾರೆ, ಅನೇಕ ವಿದ್ವಾನರು ಜಗತ್ತಿನಲ್ಲಿ, ಗುರು ಗೋಸಾಯಿಗಳು, ಅನೇಕ ಪಂಡಿತರು, ಅನೇಕ ತನ್ನಾಗಿರ್ತಕ್ಕಂತಹ ಒಂದು ವಾಗ್ಮಿಗಳು ಈ ರೀತಿ ಹೇಳ್ತಾರೆ, ಈ ಕಲಿಯುಗದ ಆಯುಷ್ಯು 40,000 ವರ್ಷ ಇದೆ ಅಂತ ಹೇಳ್ತಾ ಬರ್ತಾರೆ. ಬಿಲ್ಕುಲ್ ಹಿ ಘೋರ್ ಅಂಧಿಯಾರೆ ಮೇ ಹಿ ಸಮझाना भी बड़ी युक्ति से है, नहीं तो ಭಗತ್ ಲೋಗ್ ಚಮಕ್ ಜಾತೆ ಹೇ. ಇರೋರು ಕಲಿಯುಗದಲ್ಲಿ ಎಲ್ಲರೂ ಅಜ್ಞಾನದ ಕತ್ತಲಿನಲ್ಲಿ ಇದ್ದಾರೆ ಅಂತಾರೆ ಬಾಬೋರು. ಆದರೆ ಈ ಸತ್ಯಜ್ಞಾನವನ್ನು ತಿಳಿಸಿಕೊಡಬೇಕು ಅಂತಂದರೆ ಬಹಳ ಯುಕ್ತಿಯ ಅವಶ್ಯಕತೆ ಇದೆ ಅಂತಾರೆ ಬಾಬು. ಎಷ್ಟೆಷ್ಟು ಯುಕ್ತಿಯುಕ್ತವಾಗಿ ಜ್ಞಾನ ಹೇಳ್ತಾ ಹೋಗ್ತೀವೋ ಅಷ್ಟಷ್ಟು ಹೊರಗಿನ ಜಗತ್ತಿನ ಜನರು ಈ ಜ್ಞಾನವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪಹಲೆ ಪಹಲೆ ತೋ ಪರಿಚಯ ದೋ ಬಾಪ ಕಾ ದೇನಾ. ಭಗವಾನ್ ವಾಚೆ ಕಿ ಗೀತಾ ಸಬಕಾ ಮಾಯಿ ಬಾಪ ಹೇ. वर्षा गीता से मिलता है ना, ಬಾಕಿ ಸಬ್ ಹೇ ಉನಕೆ ಬಚ್ಚಿ. ಬಾಬೋರು ಹೇಳ್ತಿದ್ದಾರೆ, ಎಲ್ಲದಕ್ಕಿಂತ ಮೊದಲು ಇಬ್ಬರು ತಂದೆಯರ ಪರಿಚಯವನ್ನು ಅನೇಕರಿಗೆ ಕೊಡಿ ಅಂತಾರೆ ಬಾಬೋರು. ಆದರೆ ಬಾಬೋರು ಹೇಳ್ತಿದ್ದಾರೆ, ಸರ್ವಶಾಸ್ತ್ರಗಳ ಶಿರೋಮಣಿ ಶ್ರೀಮತ್ ಭಗವದ್ಗೀತೆಯಾಗಿದೆ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ಮಕ್ಕಳು ನನ್ನಿಂದ ಸಂಪೂರ್ಣವಾಗಿ ಆಸ್ತಿಯನ್ನು ಪಡಿತಾ ಇದ್ದೀರಿ. बच्चों से वर्षा मिल न सके, तुम बच्चों को गीता से वर्षा मिल रहा है ना. गीता माता का फिर पिता भी है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳಿಂದ ಆಸ್ತಿಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಗೀತೆಯ ಆಧಾರದಿಂದ ನಾವು ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಗೀತೆಯನ್ನು ತಾಯಿ ಅಂತ ಒಪ್ಕೊಂಡ್ಮೇಲೆ ತಂದೆನೂ ಸಹ ಇರಬೇಕಲ್ವಾ ಅಂತಾರೆ ಬಾಬು.
बाइबल आदि कोई को भी माता नहीं कहेंगे, तो पहले पहले पूछना ही यह है कि परमपिता परमात्मा से तुम्हारा क्या त्यालाक है. ಬಾಬೋರು ಹೇಳ್ತಿದ್ದಾರೆ, ಇನ್ನಿತರೆ ಧರ್ಮಗ್ರಂಥಗಳಾಗಿರ್ತಕ್ಕಂತಹ ಬೈಬಲ್ ಇರ್ಬೋದು, ಬೇರೆ ಯಾವುದೇ ಒಂದು ಧರ್ಮದ ಗ್ರಂಥ ಇರ್ಬೋದು, ಅವುಗಳಿಗೆ ನಾವು ತಾಯಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕಿಂತ ಮೊದಲು ಬಾಬೋರು ಹೇಳ್ತಿದ್ದಾರೆ, ಅನೇಕರಿಗೆ ಒಂದು ಪ್ರಶ್ನೆಯನ್ನು ಮಾಡಿ, ಪರಂಪಿತ ಪರಮಾತ್ಮನ ಜೊತೆಗೆ ನಿಮ್ಮದು ಏನು ಸಂಬಂಧ ಇದೆ ಅಂತ ಪ್ರಶ್ನೆ ಮಾಡಿ ಅಂತಾರೆ ಬಾಬು. सभी का बाप एक है ना, सभी आत्माएं बाई बाई है ना, एक बाप के बच्चे हैं. ಎಲ್ಲರಿಗೂ ತಂದೆ ಕಾಲಚಕ್ರದಲ್ಲಿ ಮಾನವ ವಂಶವೃಕ್ಷಕ್ಕೆ ತಂದೆ ಶುಭಾಬರವರೇ ಆಗಿದ್ದಾರೆ. ಅಂತಹ ತಂದೆಗೆ ನಾವು ಮಕ್ಕಳಾಗಿರೋ ಕಾರಣದಿಂದ ಪರಸ್ಪರ ನಮ್ಮ ಸಂಬಂಧ ಸಹೋದರ ಮತ್ತು ಸಹೋದರನ ಸಂಬಂಧ ಬರ್ತದೆ ಅಂತಾರೆ ಬಾಬಾ. ಏಕ ಬಾಪಕ್ಕೆ ಬಚ್ಚೆ ಹೇ, ಒಬ್ಬ ತಂದೆಗೆ ನಾವು ಏನಾಗಿದ್ದೀವಿ, ಸಂಪೂರ್ಣವಾಗಿ ಮಕ್ಕಳಾಗಿದ್ದೀವಿ ಅಂತಾರೆ ಬಾಬು. ತುಮ ಮನುಷ್ಯ ಸೃಷ್ಟಿ ರಚತೆ ಹೇ ಪ್ರಜಾಪಿತಾ ಬ್ರಹ್ಮ ದ್ವಾರ, तो फिर तुम आपस में भाई बहन हो जाते हो, तो ज़रूर पवित्र रहते होंगे ना. ಬಾಬೋರು ಹೇಳ್ತಿದ್ದಾರೆ, ಶುಭಾಬರವರೇ ಮಾನವ ಸೃಷ್ಟಿಯ ರಚನೆಯನ್ನು ಮಾಡಿರ್ತಕ್ಕಂತಹ ರಚಯಿತ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ತಂದೆಯ ಮುಖಾಂತರ ನಾವು ಮಕ್ಕಳು ಪರಸ್ಪರ ಸಹೋದರ ಮತ್ತು ಸಹೋದರಿ ಎನ್ನುವಂತಹ ಸಂಬಂಧದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಬಾಬೋರು ಕೇಳ್ತಿದ್ದಾರೆ, ಮಕ್ಕಳೇ ಅವಶ್ಯವಾಗಿ ತಾವು ಪವಿತ್ರರಾಗಿದ್ದೀರಾ. ಪತಿತ ಪಾವನ್ ಬಾಪ ಹಿ ಆಕರ್ ತುಮಕೋ ಪಾವನ್ ಬನಾತೆ ಹೇ ಯುಕ್ತಿ ಸೆ. ಪತಿತ ಪಾವನ ಆಗಿರ್ತಕ್ಕಂತಹ ಶುಭಾಬರವರು ತಾವೇ ಖುದ್ದಾಗಿ ಬಂದು ನಿಂತಿದ್ದು ನಮ್ಮನ್ನು ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಯುಕ್ತಿಯ ಆಧಾರದಿಂದ ನಮ್ಮನ್ನು ಪಾವನರನ್ನಾಗಿ ಬಾಬೋರು ಮಾಡ್ತಾ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ಪವಿತ್ರ ಬನೆಂಗೆ ತೋ ಪವಿತ್ರ ದುನಿಯಾಕ್ಕೆ ಮಾಲೀಕ ಬನೆಂಗೆ, ಬಹುತ ಬಾರಿ ಆಮ್ದಾನಿ ಹಿ. ಪವಿತ್ರರಾದರೆ ಮಾತ್ರ ಪವಿತ್ರ ಜಗತ್ತಿಗೆ ನಾವು ಮಾಲೀಕರಾಗಲಿಕ್ಕೆ ಸಾಧ್ಯ ಇದೆ. कौन ऐसा होगा जो 21 जन्मों की बादशाही लेने के लिए पवित्र नहीं बनेगा. और फिर श्रीमत भी मिलती है, जिस बाप को आधा कल्प याद किया है उनका फरमान तुम नहीं मानेंगे. ಬಾಬೋರು ಹೇಳ್ತಿದ್ದಾರೆ, ಶುಭಾಬರವರಿಂದ ಅರ್ಥಾತ್ ನನ್ನಿಂದ ನಿಮಗೆ ಶ್ರೀಮತ ಸಿಗ್ತಾ ಇದೆ. ಮಕ್ಕಳೇ, ಅರ್ಧ ಕಲ್ಪ ನೀವು ನನ್ನನ್ನು ನೆನಪು ಮಾಡಿದ್ದೀರಿ. ಆದ್ದರಿಂದ ಈ ಸಮಯದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಆಜ್ಞೆಯನ್ನು ಕೊಡ್ತಾ ಇದ್ದೀನಿ. ಅದನ್ನು ತಾವು ಒಪ್ಪಿ ನಡಿಲೇಬೇಕು ಅಂತಾರೆ ಬಾಬು. ಉನಕೆ ಫರ್ಮಾನ್ ಪರ್ ನಹಿ ಚಲೆಂಗೆ ತೋ ತುಮ್ ಪಾಪಾತ್ಮ ಬನ ಜಾಯೆಂಗೆ. ನಾನು ಕೊಡುವಂತಹ ನಿಯಮ ಮತ್ತು ಆಜ್ಞೆಯಂತೆ ಮಕ್ಕಳಾಗಿರ್ತಕ್ಕಂಥವರು ತಾವು ನಡೀದೇ ಇದ್ದಾಗ ಅವಶ್ಯವಾಗಿ ಪಾಪಾತ್ಮರಾಗಲಿಕ್ಕೆ ಸಾಧ್ಯ ಇದೆ. यह दुनिया ही पापात्माओं की है, राम राज्य पुण्यात्माओं की दुनिया थी. ಜಗತ್ತಿರೋದೇ ಪಾಪಾತ್ಮರ ಜಗತ್ತು ಅಂತಾರೆ ಬಾಬೋರು. ರಾಮರಾಜ್ಯವನ್ನು ಪುಣ್ಯಾತ್ಮರ ಜಗತ್ತು ಅಂತ ಕರೆಯಲಾಗ್ತದೆ. ಅಬ ರಾವಣ ರಾಜ್ಯ ಪಾಪಾತ್ಮಾओं की दुनिया है. ಈ ರಾವಣನ ರಾಜ್ಯವನ್ನು ಪಾಪಾತ್ಮರ ಇದು ಒಂದು ಜಗತ್ತು ಅಂತ ಸಂಪೂರ್ಣವಾಗಿ ಹೇಳಲಾಗ್ತದೆ ಅಂತಾರೆ ಬಾಬೋರು. अभी तुम बच्चों की चढ़ती कला है, तुम विश्व के मालिक बनते हो. कैसे गुप्त बैठे हो, सिर्फ बाप को याद करना है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ತಮ್ಮದು ಈ ಸಮಯದಲ್ಲಿ ಇಳಿಯುವ ಕಲೆಯಲ್ಲಿ ಇದ್ದೀರಿ. ಪುನಃ ನಾನು ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ. ತಮ್ಮನ್ನು ನಾನು ವಿಶ್ವದ ಮಾಲೀಕರನ್ನಾಗಿ ನಾನು ಮಾಡ್ತಾ ಇದ್ದೀನಿ ಅಂತಾರೆ ಬಾಬೋರು. ಮಾಲಾ ಆದಿ ಫೇರ್ನೆ ಕಿ ಕೋಯಿ ಬಾತ್ ನಹಿ ಹೈ, ಬಾಪ್ ಕೋ ಯಾದ ಕರ್ತೆ ತುಮ್ ಕಾಮ್ ಕರೋ ಬಚ್ಚಿ. ಬಸ್ ಜ್ಞಾನದ ಮನೆಯಲ್ಲಿ ಮಾಲೆಗಳನ್ನು ಜಪ ಮಾಡೋದಾಗಲಿ ಈ ಥರನಾಗಿ ಭಕ್ತಿ ಯಾವುದೇ ಒಂದು ಸಂಸ್ಕಾರ ಸಂಸ್ಕೃತಿ ಅಂತೂ ಇಲ್ಲ. ಹಾಗಾದರೆ ಕೇವಲ
ಮನಸ್ಸು ಮತ್ತು ಬುದ್ಧಿಯಿಂದ ನನ್ನೊಬ್ಬನನ್ನೇ ನೀವು ನೆನಪು ಮಾಡ್ತಾ ಸ್ಥೂಲವಾಗಿ ಕರ್ಮ ಇತ್ಯಾದಿಗಳನ್ನು ಮಾಡಿದರೆ ಸಾಕು. बाबा आपको यज्ञ की सेवा स्थूल सूक्ष्म दोनों हम कैसे इकट्ठे करते हैं. ಯಜ್ಞದ ಸೇವೆಯನ್ನಂತೂ ಮಾಡಲೇಬೇಕಾಗ್ತದೆ. ಶಾರೀರಿಕ ರೂಪದಿಂದನೂ ಯಜ್ಞ ಸೇವೆ ಮಾಡಬೇಕಾಗ್ತದೆ. ಶಾರೀರಿಕ ರೂಪದಿಂದ ಯಜ್ಞ ಸೇವೆಯನ್ನು ಮಾಡ್ತಾ ಮಾಡ್ತಾ ಸೂಕ್ಷ್ಮ ರೂಪದಿಂದ ಯಾವ ರೀತಿ ಬಾಬೋರನ್ನು ನೆನಪು ಮಾಡಬೇಕು, ಎರಡನ್ನೂ ಏಕಕಾಲದಲ್ಲಿ ಯಾವ ರೀತಿ ಮಾಡ್ಬೋದು ಒಟ್ಟೊಟ್ಟಿಗೆ. बाबा ने फरमान किया है ऐसे याद करो. ಸಾಕಷ್ಟು ಸಂದರ್ಭಗಳಲ್ಲಿ ಬಾಬೋರು ಮನಸ್ಸಿನಿಂದ ಬಾಬೋರನ್ನು ನೆನಪು ಮಾಡ್ತಾ ಯಜ್ಞ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಬಾಬೋರು ಸಾಕಷ್ಟು ಆಜ್ಞೆಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. नेचर क्यूर कराते हैं ना, तुम्हारी आत्मा क्यूर होने से शरीर भी क्यूर हो जाएगा. सिर्फ बाप की ही याद से तुम पतित से पावन बनते हो. ಆತ್ಮ ಸಂಪೂರ್ಣವಾಗಿ ಯಾವಾಗ 5 ವಿಕಾರಗಳನ್ನುವಂತಹ ರೋಗದಿಂದ ಮುಕ್ತನಾಗಿ ಆರೋಗ್ಯವಂತ ಆಗ್ತಾ ಹೋಗ್ತದೋ ಆಗ ಶರೀರನೂ ಸ್ವಾಭಾವಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇದೆ. ಕೇವಲ ಪತಿತ ಪಾವನ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿದರೆ ಸಾಕು. पावन भी बनो और यज्ञ की सेवा भी करते रहो. ಸರ್ವಿಸ್ करने में बड़ी ಖುಷಿ होगी. ಪಾವನರೂ ಸಹ ಆಗಬೇಕು. ಜೊತೆಗೆ ಬಾಬೋರು ಹೇಳ್ತಿದ್ದಾರೆ ಯಜ್ಞದ ಸೇವೆಯನ್ನು ಸಹ ನಾವು ಮಾಡಬೇಕಾಗ್ತದೆ. ಸೇವೆ ಮಾಡೋದ್ರಿಂದ ಅಪಾರವಾಗಿರುವಷ್ಟು ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ. हमने इतना समय बाप की याद में रह अपने को निरोगी बनाया अथवा भारत को शांति का दान दिया. भारत को तुम शांति और सुख का दान देते हो श्रीमत पर. दुनिया में आश्रम तो ढेर है परंतु वह कुछ भी है नहीं. उनको यह पता नहीं कि 21 पीढ़ी स्वर्ग का राज्य कैसे मिलता है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಈ ಸಮಯದಲ್ಲಿ ನನ್ನನ್ನು ನೀವು ಎಷ್ಟೆಷ್ಟು ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟಷ್ಟು ತಾವು ನಿರೋಗಿಗಳಾಗಲಿಕ್ಕೆ ಸಾಧ್ಯ ಇದೆ. ಆತ್ಮ ಬಾಬೋರನ್ನು ನೆನಪು ಮಾಡಿದಷ್ಟು ಯಾವಾಗ 5 ವಿಕಾರಗಳು ದೂರ ಸರಿತದೋ ಆಗ ಆತ್ಮ ಸಂಪೂರ್ಣವಾಗಿ ತಂದುರುಸ್ತಾಗ್ತಾ ಬಂದ ಹಾಗೆ ಶರೀರದ ಕಾಯಿಲೆನೂ ಸ್ವತಃವಾಗಿ ದೂರ ಹೋಗಲಿಕ್ಕೆ ಸಾಧ್ಯ ಇದೆ. ಇಡೀ ಭಾರತಕ್ಕೆ ಶಾಂತಿಯ ದಾನವನ್ನು ಕೊಡ್ತಾ ಹೋಗಿ ಅಂತಾರೆ ಬಾಬೋರು. ಜೊತೆಗೆ ಬಾಬಾ ಹೇಳ್ತಿದ್ದಾರೆ, ಶಾಂತಿ ಮತ್ತು ಸುಖದ ದಾನವನ್ನು ಶ್ರೀಮತದ ಆಧಾರದಿಂದ ಕೊಡಿ. ಶುಭ ಭಾವನೆ ಶುಭ ಕಾಮನೆಗಳ ಆಧಾರದಿಂದ ಕೊಡ್ತಾ ಹೋಗಿ ಅಂತಾರೆ ಬಾಬೋರು. तुम अभी राजयोग की पढ़ाई करते हो, वो लोग भी करते रहते हैं कि गॉड फादर आ गया है. कहा है ज़रूर, सो तो ज़रूर होगा ना. विनाश के लिए बॉम्ब्स भी निकल चुके हैं. ज़रूर बाप की हेवन की स्थापना हेल का विनाश कराते होंगे. यह तो नरक है ना. कितनी लड़ाई मारा मारी आदि है. बहुत डरे हैं बच्चों को कैसे भगा कर ले जाते हैं. कितने उपद्रव होते हैं. अभी तुम जानते हो कि यह दुनिया बदल रही है. कलयुग बदल फिर सतयुग हो रहा है. ಬಾಬೋರು ಹೇಳ್ತಿದ್ದಾರೆ, ರಾಜಯೋಗದ ಅಭ್ಯಾಸವನ್ನು ನಾವು ಮಕ್ಕಳು ಮಾಡಬೇಕಾಗಿದೆ. ಅದರ ಜೊತೆಗೆ ಅವಶ್ಯವಾಗಿ ವಿದ್ಯೆನೂ ಸಹ ನಮಗೆ ಬೇಕೇ ಬೇಕಾಗಿದೆ. ಹೊರಗಿನ ಜಗತ್ತಿನ ಜನರು ಶುಭಾಬರವರಿಗೆ ಓ ಗಾಡ್ ಫಾದರ್ ಅಂತ ಮಹಿಮೆಯನ್ನು ಮಾಡ್ತಾರೆ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ವಿನಾಶಕ್ಕಾಗಿ ಸಾಕಷ್ಟು ಬಾಂಬ್ಸ್ಗಳ ಒಂದು ರಚನೆ ತಯಾರಿಯಂತೂ ಆಗಿದೆ ಅಂತಾರೆ ಬಾಬೋರು. ಒಂದು ಕಡೆ ಸ್ವರ್ಗದ ಸ್ಥಾಪನೆ ನಡೀತದೆ, ಮತ್ತೊಂದೆಡೆಗೆ ವಿನಾಶದ ಕಾರ್ಯ ನಡೀತಾ ಇದೆ. ಶುಭಾಬರವರೇ ಖುದ್ದಾಗಿ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ವಿನಾಶ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಈ ಹಳೆಯ ಜಗತ್ತಿನದು ಆಗಿಯೇ ಆಗ್ತದೆ.
ಈ ಜಗತ್ತಿಗೆ ಹೇಳಲಾಗ್ತದೆ ರವರವ ನರಕ ಅಂತ ಹೇಳಲಾಗ್ತದೆ. ಮಹಾಭಾರತದ ಯುದ್ಧ ಅಂತೂ ನಡಿಲೇಬೇಕು. ಸಾಕಷ್ಟು ಜನರು ಈ ಯುದ್ಧಗಳಿಗೆ ಭಯಪಡ್ತಾ ಹೋಗ್ತಾರೆ. ಎಷ್ಟೊಂದು ಉಪದ್ರವಗಳು ನಡೀತದೆ ಅಂತಾರೆ ಬಾಬೋರು. ಈ ಒಂದು ಜಗತ್ತು ಸಂಪೂರ್ಣವಾಗಿ ಪರಿವರ್ತನೆ ಆಗಲೇಬೇಕು ಅಂತಾರೆ ಬಾಬಾ. ಕಲಿಯುಗ ಬದಲ್ ಫಿರ್ ಸತ್ಯುಗ ಹೋ ರಹಾ ಹೈ. ಕಲಿಯುಗ ಇರುವಂತಹದ್ದು ಪುನಃ ಬಾಬೋರು ಹೇಳ್ತಿದ್ದಾರೆ ಸತ್ಯಯುಗವಾಗಿ ಸಂಪೂರ್ಣವಾಗಿ ಪರಿವರ್ತನೆ ಅಂತೂ ಆಗಿಯೇ ಆಗ್ತದೆ ಅಂತಾರೆ ಬಾಬೋರು. तुम उन ब्राह्मणों को भी समझा सकते हो कि तुम कुकवंशावली हो. कहते हो ब्राह्मण देवी देवताय नमः. ब्राह्मणों को भी नमस्ते, देवताओं को भी नमस्ते करते हैं, परंतु ब्राह्मणों को नमस्ते तब करे जबकि अभी हो. समझते हो हम ब्राह्मण लोग हैं, तन मन धन से बाबा की श्रीमत पर चलते हैं. वह ब्राह्मण जिस्मानी यात्रा पर ले जाते हैं. ಬಾಬೋರು ಹೇಳ್ತಿದ್ದಾರೆ ನಾವು ಮಕ್ಕಳು ಬ್ರಾಹ್ಮಣರಾಗಿದ್ದೀವಿ. ಈ ಸಮಯದಲ್ಲಿ ನಾವು ಮಕ್ಕಳು ಬ್ರಹ್ಮ ತಂದೆಯ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ. ಆದರೆ ಹೊರಗಡೆ ಇರ್ತಕ್ಕಂತಹ ಬ್ರಾಹ್ಮಣರಿಗೆ ಈ ರೀತಿ ಹೇಳಲಾಗ್ತದೆ ಕುಕವಂಶಾವಳಿ ಬ್ರಾಹ್ಮಣರು ಅಂತ ಹೇಳಲಾಗ್ತದೆ. ಬ್ರಹ್ಮ ದೇವತಾಯ ನಮಃ ಅಂತಕ್ಕಂತಹ ಗಾಯನನೂ ಸಹ ಇದೆ ಅಂತಾರೆ ಬಾಬೋರು. ಜೊತೆಗೆ ಬಾಬಾ ಹೇಳ್ತಿದ್ದಾರೆ ಬ್ರಾಹ್ಮಣರು ತನು ಮನ ಧನದ ಆಧಾರದಿಂದ ತಂದೆಯ ಶ್ರೀಮತದ ಆಧಾರದಿಂದ ಈ ಭಾರತವನ್ನು ಸ್ವರ್ಣಿಮ ಜಗತ್ತನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ವಹ ಬ್ರಾಹ್ಮಣ ಜಿಸ್ಮಾನಿ ಯಾತ್ರಾ ಪರ್ ಲೇ ಜಾತೆ ಹೇ. ಆದರೆ ಹೊರಗಡೆ ಇರ್ತಕ್ಕಂತಹ ಬ್ರಾಹ್ಮಣರು ಬಾಬೋರು ಹೇಳ್ತಿದ್ದಾರೆ ಶಾರೀರಿಕ ಯಾತ್ರೆಗಳನ್ನು ಮಾಡ್ತಾರೆ. ದೇಹವನ್ನು ದಂಡಿಸ್ತಾರೆ, ಹಣವನ್ನು ದುಂದುವೆಚ್ಚ ಮಾಡ್ತಾರೆ, ಮನಸ್ಸನ್ನು ಸಹ ದಂಡಿಸ್ತಾರೆ. ಶಾರೀರಿಕವಾಗಿ ಏನು ಮಾಡ್ತಾರೆ, ಅನೇಕ ಯಾತ್ರೆಗಳಿಗೆ ಅವರು ಹೋಗ್ತಾರೆ. ಆದರೆ ನಮ್ಮದು ಬುದ್ಧಿಯ ಯಾತ್ರೆಯಾಗಿದೆ. ಯಹ ತುಮಾರಿ ಹೇ ರೂಹಾನಿ ಯಾತ್ರಾ. ತುಮಾರಿ ಯಾತ್ರಾ ಕಿತನಿ ಮೀಠಿ ಹೇ. ಆದರೆ ನಮ್ಮ ಯಾತ್ರೆ ಬಾಬೋರು ಹೇಳ್ತಿದ್ದಾರೆ ಆತ್ಮಿಕ ಯಾತ್ರೆ. ಈ ಒಂದು ಯಾತ್ರೆ ಎಷ್ಟೊಂದು ಮಧುರವಾಗಿರ್ತಕ್ಕಂತಹ ಯಾತ್ರೆ ಅಂತಾರೆ ಬಾಬಾ. ವಹ ಜಿಸ್ಮಾನಿ ಯಾತ್ರಾ ಎತ್ತೋ ಡೇರೆ ಹೇ. ಕಲಿಯುಗದಲ್ಲಿ ಶಾರೀರಿಕ ಯಾತ್ರೆಗಳು ಸಾಕಷ್ಟು ಇದ್ದಾವೆ ಅಂತಾರೆ ಬಾಬೋರು. ಅನೇಕ ಯಾತ್ರೆಗಳಿಗೆ ಹೋದರೆ ಏನಾಗ್ತದೆ, ಪಾವನ ಆಗ್ತದೆ. ಯಾತ್ರೆಗಳನ್ನು ಅಂತಿಮ ಸಮಯದಲ್ಲಿ ಶರೀರ ವೃದ್ಧಾಪ್ಯ ಆದಾಗ ಯಾತ್ರೆ ಮಾಡಬೇಕು. ಈ ರೀತಿ ಮನುಷ್ಯನ ಭಾವನೆಗಳು ಸಾಕಷ್ಟು ಇದ್ದಾವೆ. गुरु लोग भी डेरे हैं, सबको गुरु कह देते हैं. अभी तुम बच्चे जानते हो हम मीठे शुबाबा की मत पर चल उनसे वसा ले रहे हैं ಬ್ರಹ್ಮದ್ವಾರ. ನಮಗೂ ಮಕ್ಕಳಿಗೂ ಸಹ ಗೊತ್ತಿದೆ ಮಧುರ ತಂದೆಯ ಶ್ರೀಮತದ ಅನುಸಾರವಾಗಿ ನಾವು ಮಕ್ಕಳು ನಡೀತಾ ತಂದೆಯಿಂದ ಆಸ್ತಿಯನ್ನು ಪಡಿತಾ ಹೋಗಬೇಕು. ಆದರೆ ಮಧ್ಯದಲ್ಲಿ ಬ್ರಹ್ಮ ತಂದೆಯ ಮುಖಾಂತರ ನಾವು ಮಕ್ಕಳು ಆಸ್ತಿಯನ್ನು ಪಡಿಬೇಕಾಗಿದೆ. वसा शुबाबा से लेते हैं. तुम यह आते हो तो फट से पूछता हूँ किसके पास आए हो. बुद्धि में है यह शुबाबा का लोन लिया हुआ रथ है. हम उनके पास जाते हैं. ಬಾಬೋರು ಹೇಳ್ತಿದ್ದಾರೆ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ಯಾರ ಬಳಿ ನಾವು ಬಂದಿದ್ದೇವೆ. ಶುಭಾಬರವರು ದಾದಾ ಲೇಖರಾಜ್ ಅರ್ಥಾತ್ ಬ್ರಹ್ಮ ತಂದೆಯ ಮಾಧ್ಯಮವನ್ನು ಲೋನ್ ಆಗಿ ಸಂಗಮ ಯುಗದಲ್ಲಿ ಪಡೆದಿದ್ದಾರೆ. ಅಂತಹ ತಂದೆಯ ಸಂಬಂಧ ಸಂಪರ್ಕದಲ್ಲಿ ನಾವು ಮಕ್ಕಳು ಬಂದಿದ್ದೀವಿ. ಹಮ್ ಉನಕೆ ಪಾಸ್ ಜಾತೆ ಹೇ ಸಗಾಯಿ ಬ್ರಾಹ್ಮಣ ಲೋಗ ಕರಾತೆ ಹೇ. ಬಾಬೋರು ಹೇಳ್ತಿದ್ದಾರೆ ಮಕ್ಕಳೇ ನನ್ನ ಬಳಿ ತಾವೆಲ್ಲರೂ ಸಹ ಬಂದಿದ್ದೀರಿ. ಒಂದು ನಿಶ್ಚಿತಾರ್ಥ ಅನ್ನುವಂತಹದ್ದು ಬ್ರಾಹ್ಮಣರ ಒಂದು ನಾವೇ ಮಕ್ಕಳು ಬಾಬೋರ್ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡ್ಕೊಳ್ತೀವಿ. ಸ್ತ್ರೀ ಪತಿ ಕೋ ಯಾದ ಕರ್ತಿ ಹೇ ಯಾ ಹತಿಯಾಲ ಬಾಂಧನೆ ವಾಲೆ ಕೋ ಯಾದ ಕರ್ತಿ ಹೇ ತುಮಾರಾ ಭೀ ಸಾಜನೆ ಹೇ ಶಿವ. ಬಾಬೋರು ಹೇಳ್ತಿದ್ದಾರೆ ನಮಗೆ
ಪ್ರಿಯತಮ ಯಾರಾಗಿದ್ದಾರೆ? ಶುಭಾ ಬರೋರಾಗಿದ್ದಾರೆ. फिर किसी देहदारी को तुम क्यों याद करते हो? याद करना है शिव को. ಬಾಬೋರು ಹೇಳ್ತಿದ್ದಾರೆ, ನೆನಪು ಮಾಡಬೇಕು ಅಂತಂದರೆ ನೀವು ನನ್ನನ್ನೇ ನೆನಪು ಮಾಡಿ, ಅದರ ಬದಲಾಗಿ ದೇಹದಾರಿಯನ್ನು ನೀವು ಯಾಕೆ ನೆನಪು ಮಾಡ್ತೀರಿ ಅಂತ ಕೇಳ್ತಾರೆ ಬಾಬೋರು. ಯಹ ಲಾಕೆಟ್ ಆದಿ ಬಿ ಬಾಬಾನೇ बनवाए हैं समझाने के लिए. बाबा खुद ही दलाल बन सगाई कराते हैं, तो दलाल को याद नहीं करना है. ನಾನೇ ಖುದ್ದಾಗಿ ದಲ್ಲಾಳನಾಗಿದ್ದು ನಿಶ್ಚಿತಾರ್ಥವನ್ನು ನಾನೇ ಮಾಡಿಸ್ತೀನಿ. ಆದರೆ ಮಧ್ಯದಲ್ಲಿ ಇರುವಂತಹ ದಲ್ಲಾಳನನ್ನು ನಾವು ಮಕ್ಕಳು ಏನು ಮಾಡಬಾರ್ದು? ನೆನಪು ಮಾಡಬಾರ್ದು ಅಂತಾರೆ ಬಾಬಾ. सजनियों को योग साजन के साथ है. मम्मा बाबा आकर तुम बच्चों द्वारा मुरली सुनाते हैं. बाबा कहते हैं बच्चे, बाबा कहते हैं बहुत ऐसे बच्चे हैं जिनकी ब्रुकुटी के बीच हम बैठ मुरली चलाता हूँ. कल्याण करने अर्थ कोई को साक्षात्कार कराने, मुरली सुनाने, कोई का कल्याण करने आता हूँ. ब्राह्मणियों में इतनी ताकत नहीं, जानता हूँ इनको यह ब्राह्मणी उठा नहीं सकेंगे, तो मैं ऐसा तीर लगाता हूँ जो वह ब्राह्मणी से भी तीखा जाए. ब्राह्मणी समझती है, इनको हमने समझाया है, देह अभिमान में आ जाते हैं ना. ಬಾಬೋರು ಹೇಳ್ತಿದ್ದಾರೆ, ಮೊಮ್ಮ ಮತ್ತು ಬ್ರಹ್ಮ ಬಾಬೋರು ಸಹ ಸಂಪೂರ್ಣವಾಗಿ ಬಾಬೋರ ಒಂದು ಮುಖದ್ವಾರದಿಂದ ಪಾಲನೆಯನ್ನು ಪಡಿತಾ ಇತ್ತು. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಅವರು ಸಹ ನನ್ನಿಂದ ಮುರಳಿಯನ್ನು ಕೇಳ್ತಾ ಇದ್ರು. ಅಂದಾಗ ಬಾಬಾ ತಿಳಿಸ್ತಿದ್ದಾರೆ, ಪ್ರಿಯತಮೆಯರು ಪ್ರಿಯತಮನ ಜೊತೆಗೆ ಸಂಪೂರ್ಣವಾಗಿ ಯೋಗವನ್ನು ಜೋಡಿಸಬೇಕಾಗಿದೆ ಅಂತಾರೆ ಬಾಬೋರು. अच्छा, वास्तव में यह अहंकार भी नहीं आना चाहिए. सब कुछ शुभाबाने करने वाला है. यह तो तुमको कहते हैं बाबा को याद करो. ವಾಸ್ತವವಾಗಿ ನೋಡಿದರೆ ಮಕ್ಕಳಿಗೆ ಅಹಂಕಾರ ಬರಬಾರ್ದು. ನಾನು ಮಾಡಿದೆ, ನನ್ನಿಂದಾಯಿತು, ನಾನೇ ಚೆನ್ನಾಗಿ ಮುರಳಿ ಮಾಡಿದ್ದೀನಿ, ನಾನೇ ಅನೇಕರಿಗೆ ಸಾಕ್ಷಾತ್ಕಾರ ಮಾಡಿಸ್ತೀನಿ, ಈ ಥರ ಅಹಂಕಾರ ಮಕ್ಕಳಿಗೆ ಬರಬಾರ್ದು. ಎಲ್ಲವನ್ನ ಮಾಡಿಸುವಾತ ಕೇವಲ ಶುಭಾಬರವರು ಆಗಿದ್ದಾರೆ. ಅಂತಹ ತಂದೆಯನ್ನು ನಾವು ಮಕ್ಕಳು ಸಂಪೂರ್ಣವಾಗಿ ನೆನಪು ಮಾಡಬೇಕಾಗಿದೆ. ಕನೆಕ್ಷನ್ ಶುಭಾಬಾ से होना चाहिए. यह तो बीच में दलाल है, इनको उसका एवाज मिल जाता है. फिर भी यह रुद्ध अनुभवी तन है ना, यह बदल नहीं सकता है. ಬಾಬೋರು ಹೇಳ್ತಿದ್ದಾರೆ, ಸಂಪರ್ಕವನ್ನು ನೇರವಾಗಿ ನೀವು ನನ್ನ ಜೊತೆಗೆ ಇಟ್ಕೊಳ್ಳಿ ಅಂತಾರೆ ಬಾಬೋರು. ಮಧ್ಯದಲ್ಲಿ ಏನು ದಲ್ಲಾಳ ಇದ್ದಾರೋ ಅವರನ್ನು ನೀವು ಯಾವುದೇ ಕಾರಣಕ್ಕೂ ನೆನಪು ಮಾಡಬೇಡಿ. ಅನುಭವಿ ರಥ ಅರ್ಥಾತ್ ಬ್ರಹ್ಮ ತಂದೆಯ ರಥ ಅದಾಗಿದೆ. ಯಹ ಬದಲ್ ನಹೀ ಸಕ್ತಾ ಹೇ, ಡ್ರಾಮಾ ಮೇ ನೂಂದ ಹೇ. ಯಾವುದೇ ಕಾರಣಕ್ಕೂ ನಾಟಕದಲ್ಲಿ ಯಾವ ಬದಲಾವಣೆಗಳು ಪರಿವರ್ತನೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸಹ ನಿಶ್ಚಿತ ಆಗಿದೆ ಅಂತಾರೆ ಬಾಬೋರು. ऐसे नहीं दूसरे कल्प में दूसरे के तन में आएंगे नहीं. जो लास्ट में है उनको ही फिर पहले जाना है. जाड़ में देखो पिछाड़ी में खड़े हैं ना, अभी तुम संगम पर बैठे हो. बाबा ने इस प्रजापिता ब्रह्मा में प्रवेश किया है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಸಂಗಮ ಯುಗದಲ್ಲಿ ನಾನಂತೂ ಕುಳಿತುಕೊಂಡಿದ್ದೀನಿ ಅಂತಾರೆ ಬಾಬೋರು. ನಾನು ಪ್ರಜಾಪಿತ ಬ್ರಹ್ಮರವರ ಮಾಧ್ಯಮವನ್ನು ನಾನೇ ಪರಕಾಯ ಪ್ರವೇಶ ಮಾಡುವಂತಹದು. ಜಗತ್ತಂಬಾ ಹೇ ಕಾಮಧೇನು ಅವರ ಕಪಿಲದೇವ್ ಬಿ ಕತೆ ಹೇ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಜಗತ್ತಂಬಾನಿಗೆ ಕಾಮಧೇನು ಅಂತ ಹೇಳಲಾಗ್ತದೆ, ಜೊತೆಗೆ ಕಪಿಲದೇವ ಅಂತಲೂ ಸಹ ಕರೆಯಲಾಗ್ತದೆ ಅಂತಾರೆ ಬಾಬೋರು. ಕಪಲ್ ಅರ್ಥಾತ್ ಜೋಡಿ.
बाप दादा मात पिता यह कपल जोड़ी हुई न, माता से वसा नहीं मिलेगा, वसा फिर भी शुबाबा से मिलता है. तो उनको याद करना ಪಡೆ. ಬಾಬೋರು ಹೇಳ್ತಿದ್ದಾರೆ, ಕಪಲ್ ಅಂತಂದರೆ ಜೋಡಿಗಳು ಅಂತಾರೆ ಬಾಬೋರು. ಒಂದು ಕಡೆ ಬ್ರಹ್ಮ ಬಾಬಾ, ಮತ್ತೊಂದೆಡೆಗೆ ಶುಬಾಬಾ, ನಾವು ಬಾಪ್ತಾದ ಅಂತ ಕರಿತೀವಿ. ತಂದೆ ಮತ್ತು ತಾಯಿ ಈ ಥರನಾಗಿ ಜೋಡಿಗಳು ಅಂತಾರೆ ಬಾಬಾ. ತಾಯಿಯಿಂದ ಯಾವುದೇ ಕಾರಣಕ್ಕೂ ನಾವು ಆಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಆಸ್ತಿ ಪಡಿಬೇಕು ಅಂತಂದರೆ ನೀವು ನನ್ನಿಂದನೇ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. तो उनको याद करना पड़े, मैं आया हूँ तुमको ले जाने इनके द्वारा. ಬ್ರಹ್ಮಾ ಭೀ ಶುಬಾಬಾ ಕೋ ಯಾದ ಕರ್ತೆ ಹೇ. ಬಾಬೋರು ಹೇಳ್ತಿದ್ದಾರೆ, ನಾನು ಬಂದಿರೋದೇ ಮಕ್ಕಳೇ ಸಂಪೂರ್ಣವಾಗಿ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ. ಆದರೆ ಬಾಬೋರು ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಮುಖಾಂತರ ನೀವು ನನ್ನನ್ನು ನೆನಪು ಮಾಡಬೇಕು ಅಂತಾರೆ ಬಾಬಾ. ನೇರ ಸಂಪರ್ಕದಲ್ಲಿ ಬಾಬೋರನ್ನು ನೆನಪು ಮಾಡಲಿಕ್ಕಂತೂ ಸಾಧ್ಯ ಆಗೋಂಗಿಲ್ಲ ಅಂತಾರೆ ಬಾಬಾ. ಮಧ್ಯೆ ಅರ್ಥಾತ್ ಥ್ರೂ ನೀವು ನನ್ನನ್ನು ನೆನಪು ಮಾಡಬೇಕಾಗ್ತದೆ. ಶಂಕರ್ ಕೆ ಆಗೆ ಭೀ ಶಿವ ಕಾ ಚಿತ್ರ ರಖತೆ ಹೇ, ಯಹ ಸಬ್ ಹೇ ಮಹಿಮಾ ಕೆ ಲಿಯೆ. इस समय तो शुबाबा आकर अपना बच्चा बनाते हैं. तुम फिर तुम बच्चों को बैठ तोड़े ही पूजेंगे. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಶಂಕರನ ಎದುರುಗಡೆ ಶಿವನ ಚಿತ್ರವನ್ನು ಇಡಲಾಗ್ತದೆ, ಮಹಿಮೆ ನಡೀತಾ ಇರ್ತದೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ನಾನೇ ಖುದ್ದಾಗಿ ನಿಂತಿದ್ದು ನಿಮ್ಮನ್ನು ನನ್ನವರನ್ನಾಗಿ ನಾನು ಸಂಗಮ ಯುಗದಲ್ಲಿ ಮಾಡಿಕೊಂಡಿದ್ದೀನಿ ಅಂತಾರೆ ಬಾಬಾ. ಬಾಬಾ ಕರ್ ಬಚ್ಚೋಂ ಕೋ ಗುಲ್ಗುಲ್ ಬನಾತೆ ಹೇ, ಘಟಾ ಸೆ ನಿಕಾಲ್ತೆ ಹೇ. ಬಾಬೋರು ಹೇಳ್ತಿದ್ದಾರೆ, ನಾನೇ ಬಂದು ನಿಮ್ಮನ್ನು ಸ್ವತಃವಾಗಿ ನಾನೇ ಬಂದು ನಿಮ್ಮನ್ನು ಸಂಪೂರ್ಣ ಸುಗಂಧಭರಿತ ಪುಷ್ಪಗಳನ್ನಾಗಿ ಮಾಡ್ತಾ ಇದ್ದೀನಿ. ಆದರೆ ಏನು ಗಟಾರ್ ಚರಂಡಿಯಲ್ಲಿ ನೀವು ಬಿದ್ದಿದ್ರೋ ನಿಮ್ಮನ್ನು ನಾನು ಅದರಿಂದ ವಿಕಾರ ಅಂತಕ್ಕಂತಹ ಚರಂಡಿಯಿಂದ ಗಟಾರಿನಿಂದ ನಿಮ್ಮನ್ನು ಹೊರತೆಗಿತಾ ಇದ್ದೀನಿ ಅಂತಾರೆ ಬಾಬು. ಫಿರ ಪ್ರತಿಜ್ಞಾ ಭೀ ಕರ್ತೆ ಹೇ, ಹಮ್ ಕಭಿ ಪತಿತ ನಹೀ ಬನೆಂಗೆ ಬಾಬಾ. बाप कहते हैं गोद लेकर फिर काला मोह नहीं करना है. ಮಕ್ಕಳು ಈ ರೀತಿ ಪ್ರತಿಜ್ಞೆ ಮಾಡ್ತಾರೆ ಬಾಬೋರಿಗೆ, ಬಾಬಾ ಮತ್ತೆ ನಾನು ಎಂದೆಂದಿಗೂ ಕಾಮವಿಕಾರ ಅಂತಕ್ಕಂತಹ ವಿಕಾರಕ್ಕೆ ನಾನು ವಶ ಆಗೋಂಗಿಲ್ಲ ಬಾಬಾ. ಈ ರೀತಿ ಬಾಬೋರಿಗೆ ಏನು ಮಾಡ್ತಾರೆ, ಪ್ರತಿಜ್ಞೆಯನ್ನು ಮಕ್ಕಳು ಮಾಡ್ತಾರೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ನನ್ನ ಮಡಿಲಿಗೆ ಬಂದ ಮೇಲೇನು ನೀವೇನಾದರೂ ವಿಕಾರಕ್ಕೆ ವಶ ಆದರೆ, ಬಾಬೋರು ತಿಳಿಸ್ತಿದ್ದಾರೆ, ನನ್ನಿಂದ ನೀವೇನು ಮಾಡ್ತೀರಿ ಅಂತಾರೆ ಬಾಬೋರು, ಮುಖವನ್ನು ತಿರುಗಿಸ್ಕೊಂಡು ಬಿಡ್ತೀರಿ ಅಂತಾರೆ ಬಾಬಾ. ಅಗರ್ ಕಿಯಾ ತೋ ಕುಚ್ ಕಲಂಕಿತ ಬನ ಪಡೆಂಗೆ, ಹಾರನೆ ಸೆ ಉಸ್ತಾದ್ ಕಾ ನಾಮ ಬದನಾಮ ಕರ್ ದೇಂಗೆ. ಮಾಯಾ ಸೆ ಹಾರೆ ತೋ ಪದ ಭ್ರಷ್ಟ ಹೋ ಪಡೇಗಾ. और कोई ಸನ್ಯಾಸಿ ಆದಿ ಯಹ ಬಾತೆ ನಹಿ ಸಿಕ್ಲಾತೆ ಹೇ. ಹೊರಗಡೆ ಇರ್ತಕ್ಕಂತಹ ಸನ್ಯಾಸಿಗಳಾಗಿರ್ಬೋದು, ಗುರು ಗೋಸಾಯಿಗಳಾಗಿರ್ಬೋದು, ವಿದ್ವಾನ್ ಪಂಡಿತರಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಯಾರೇ ಇರ್ಬೋದು, ಬಾಬೋರು ಹೇಳ್ತಿದ್ದಾರೆ, ಕಾಮವಿಕಾರವನ್ನು ಸಂಪೂರ್ಣವಾಗಿ ನೀವು ಜಯಗಳಿಸಿ ಎನ್ನುವಂಥ ಮಾತನ್ನು ಯಾರೂ ಸಹ ತಿಳಿಸಿಕೊಡಲಿಕ್ಕೂ ಸಾಧ್ಯ ಇಲ್ಲ, ಯಾರೂ ಸಹ ಕಲಿಸ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಅಂತಾರೆ ಬಾಬಾ. कोई है जो कहेंगे मास में एक बार विकार में जाओ. ಕೆಲವೊಬ್ರು ಈ ರೀತಿ ಹೇಳ್ತಾರೆ ಅಂತಂದರೆ, ಒಂದು ವಾರದಲ್ಲಿ 2 ಬಾರಿ ನೀವು ಬೇಕಿದ್ರೆ ವಿಕಾರಕ್ಕೆ ಹೋಗಿ ಅಂತ ಹೇಳ್ತಾರೆ. कोई कहते हैं 6 मास में एक बार जाओ. ಇನ್ನು ಕೆಲವೊಬ್ರು ಈ ರೀತಿ ಹೇಳ್ತಾರೆ, 6 ವಾರದಲ್ಲಿ ನೀವು 1 ದಿನ ವಿಕಾರಕ್ಕೆ ಹೋಗಿ ಅಂತ ಹೇಳ್ತಾರೆ. कोई तो बहुत अजमिल होते हैं. ಇನ್ನು ಕೆಲವೊಬ್ಬರು ಈ ಥರ ಇದ್ದಾರೆ ಅಂದರೆ, ನನ್ನ ಯಜ್ಞದಲ್ಲಿ ಕಾಮವಿಕಾರ ಅನ್ನುವಂತಹದ್ದು ಅಜ್ಮಿಲನ ಸಮಾನವಾಗಿ ಅವರನ್ನು ಸಂಪೂರ್ಣ ಪಾಪಿಯನ್ನಾಗಿ ಮಾಡಿದೆ. ಬಾಬಾನೇ ತೋ ಬಹುತ್ ಗುರು ಕಿಯೇ ಹುಯೇ ಹೇ, ವಹ ಏಸೆ ಕಭಿ ನಹಿ ಕಹೆಂಗೆ ಕಿ ಪವಿತ್ರ ಬನೋ.
ಸಮಜ್ತೇ ಹೇ ಹಮ್ ಹಿ ನಹಿ ರಹ ಸಕ್ತೇ ಹೇ. ಬ್ರಹ್ಮ ತಂದೆಯವರು ತಮ್ಮ ಲೌಕಿಕದ ಜೀವನದ ಮಾರ್ಗದಲ್ಲಿ ಸಾಕಷ್ಟು ಗುರುಗಳನ್ನು ಮಾಡಿಕೊಂಡಿದ್ರು. ಆದರೆ ಆ ಯಾವ ಗುರುಗಳು ಪವಿತ್ರವಾಗಿರಿ, ಸ್ವಚ್ಛ ಜೀವನ ಮಾಡಿ, ಶುದ್ಧ ಜೀವನ ಮಾಡಿ ಅಂತ ಯಾರೂ ಸಹ ಬ್ರಹ್ಮ ತಂದೆಯವರಿಗೆ ಕಲಿಸಿಕೊಡಲಿಲ್ಲ ಅಂತಾರೆ ಬಾಬೋರು. ಬಾಬಾ ಹೇಳ್ತಾರೆ, ಸರ್ವ ಆತ್ಮಾओं ರಹನೆ ಕಾ ಸ್ಥಾನ ಹೇ ಮೂಲವತನ್, ಜಹ ಹಮ್ ಆತ್ಮಾಯೇ ಸ್ಟಾರ್ ಮಿಸಾಲ್ ರಹತಿ ಹೇ. ಬಾಬೋರು ಹೇಳ್ತಿದ್ದಾರೆ, ಎಲ್ಲ ಆತ್ಮಗಳು ಇರುವಂತಹ ಸ್ಥಾನವೇ ಮೂಲವತನ ಆಗಿದೆ. ಅಂದಾಗ ಬಾಬೋರು ಹೇಳ್ತಿದ್ದಾರೆ, ಆ ಮೂಲವತನದಲ್ಲಿ ಕೇವಲ ಆತ್ಮಜ್ಯೋತಿಗಳು ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. यह पूजा के लिए बड़ा लिंग बनाते ही, बिंदी की पूजा कैसे होंगी, कहते भी है ब्रुकुटी के बीच चमकता है अजब सितारा. ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಬಿಂದು ಅರ್ಥಾತ್ ಒಂದು ನಕ್ಷತ್ರವನ್ನು ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬಾರದೇ ಇರೋ ಕಾರಣದಿಂದ ಬಾಬೋರು ಹೇಳ್ತಿದ್ದಾರೆ, ಅನೇಕ ದೊಡ್ಡ ದೊಡ್ಡ ಒಂದು ಮೂರ್ತಿಗಳ ಆಕಾರದ ಒಂದು ರಚನೆಯನ್ನು ಮಾಡಿದರು, ಲಿಂಗಾಕಾರದ ರಚನೆಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಹಾಗಾದರೆ ಬ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಅರ್ಥಾತ್ ನಾನು ಆತ್ಮಜ್ಯೋತಿಯಾಗಿದ್ದೀನಿ ಅಂತ. तो आत्मा का बाप भी ऐसे होगा ना, बाप को देह नहीं है बच्चे, उस स्टार की पूजा कैसे हो सकती है बच्चे. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ನನಗೆ ನನ್ನದೇ ಆಗಿರ್ತಕ್ಕಂತಹ ದೇಹ ಅಂತಕ್ಕಂಥದ್ದು ಇಲ್ಲ ಅಂತಾರೆ ಬಾಬು. ಹಾಗಾದರೆ ಬಾಬೋರು ಕೇಳ್ತಾ ಇದ್ದಾರೆ, ಮಕ್ಕಳೇ ಈ ನಕ್ಷತ್ರ ಅರ್ಥಾತ್ ನನ್ನನ್ನು ಏನು ನಾನು ಬಿಂದು ಸ್ವರೂಪ ಇದ್ದೀನೋ, ಜ್ಯೋತಿ ಸ್ವರೂಪ ಇದ್ದೀನೋ, ನನ್ನನ್ನೇ ಯಾವ ರೀತಿ ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ, ಭಕ್ತಿಯ ಕ್ರಿಯಾ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. सर्व का सद्गति दाता है, सर्व को सुख शांति देने वाला, तुम बच्चों को कितना बारी वसा मिलता है और कोई को मिल न सके बच्चे. ಬಾಬೋರು ಹೇಳ್ತಿದ್ದಾರೆ, ಸರ್ವರ ಸದ್ಗತಿ ದಾತ ಕೇವಲ ಶುಭಾಬರವರಾಗಿದ್ದಾರೆ, ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡುವಾತ ಶುಭಾಬರವರೇ ಆಗಿದ್ದಾರೆ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ನಿಮ್ಮನ್ನು ಹೊರತುಪಡಿಸಿ ಕಾಲಚಕ್ರದಲ್ಲಿ ಬೇರೆ ಯಾರೂ ಸಹ ಇಂತಹ ಸುಖ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. तो यह सब अंधश्रद्धा है ना बच्चे. क्या क्या करते रहते हैं, सब में ग्लानि ही ग्लानि है. कृष्ण को लाड भी कहते हैं तो गॉड भी कहते हैं बच्चे. ಮನುಷ್ಯ ಸಾಕಷ್ಟು ಗ್ಲಾನಿ ಇತ್ಯಾದಿಗಳನ್ನು ಮಾಡ್ತಾ ಬರ್ತಾನೆ. ಒಂದು ಕಡೆ ಶ್ರೀಕೃಷ್ಣನನ್ನು ರಚಯಿತ ಅಂತ ಕರೀತಾನೆ, ಇನ್ನೊಂದೆಡೆಗೆ ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಗಾಡ್ ಫಾದರ್ ಅಂತ ಕರೀತಾರೆ. ಈ ರೀತಿ ಸಾಕಷ್ಟು ಗ್ಲಾನಿಗಳು ನಡೀತದೆ ಅಂತಾರೆ ಬಾಬೋರು. गॉड कृष्ण को हेवन का पहला प्रिंस लक्ष्मी नारायण के लिए भी कहते हैं. यह दोनों गॉड गॉडेज है. पुराने चित्रों को बहुत खरीद करते हैं. ಬಾಬೋರು ಹೇಳ್ತಿದ್ದಾರೆ, ಶ್ರೀಕೃಷ್ಣನನ್ನು ಸ್ವರ್ಗದ ಮೊದಲನೆಯ ರಾಜಕುಮಾರ ಅಂತ ಕರೆಯಲಾಗ್ತದೆ. ಅದೇ ಶ್ರೀಕೃಷ್ಣ ನಾಳೆ ಸ್ವಯಂವರದ ನಂತರ ನಾರಾಯಣನಾಗ್ತಾನೆ. ಅದೇ ಒಂದು ರಾಧೆ ಸ್ವಯಂವರದ ನಂತರ ಶ್ರೀಲಕ್ಷ್ಮಿಯಾಗಿ ಪರಿವರ್ತನೆ ಆಗ್ತಾಳೆ. ಮಹಿಮಾ ಸಾರಿ ಶುಭಾಬಾ ಕಿ ಹಿ. ಮಹಿಮೆ ಅನ್ನೋದು ಕೇವಲ ಶುಭಾಬರವ್ರದ್ದು ಮಾತ್ರ ಇದೆ ಅಂತಾರೆ ಬಾಬು. ನನ್ನದೇ ಮಹಿಮೆ ಇದೆ ಅಂತಾರೆ ಬಾಬು. ಅಚ್ಚಾ, कोई भी समझ नहीं सकते कि हमारा फादर कौन है, उनका नाम रूप क्या है. ಕೆಲವೊಂದು ಜೀವಾತ್ಮರಿಗೆ ಗೊತ್ತೇ ಇಲ್ಲ ನಮ್ಮ ತಂದೆ ಯಾರಾಗಿದ್ದಾರೆ. ಅಂತಹ ತಂದೆ ಹೆಸರು ಮತ್ತು ರೂಪ ಏನಾಗಿದೆ ಸ್ಪಷ್ಟವಾಗಿ ಏನಂತಾರೆ ಬಾಬೋರು, ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಕಹ ದೇತೆ ಉनको कोई नाम रूप नहीं है, तब पूछते किसको हो. ಶಿವ ನಾಮ ತೋ ಹೇನ, ದೇಶ್ ಭೀ ಹೇ, ಕಾಲ್ ಭೀ ಹೇ. ಕೆಲವೊಬ್ಬರು ಪರಮಾತ್ಮ ಅಂತ ಹೇಳ್ತಾರೆ,
ಆದರೆ ಯಾರನ್ನು ಪೂಜೆ ಮಾಡ್ತಾರೆ, ಯಾರನ್ನು ಆರಾಧನೆ ಮಾಡ್ತಾರೆ? ಭಗವಂತ ಅಂತ ಹೇಳಿದ ಮೇಲೆ ಆ ಪರಮಾತ್ಮನಿಗೆ ಹೆಸರು, ರೂಪ, ದೇಶ, ಕಾಲ, ಗುಣ, ಕರ್ತವ್ಯ ಎಲ್ಲವೂ ಸ್ಪಷ್ಟ ಮತ್ತು ನಿಖರವಾಗಿ ಇರಲೇಬೇಕಲ್ಲ. ಖುದ್ ಕಹತೆ ಹೇ ಮೈ ಸಂಗಮ್ ಪರ್ ಆತಾ ಹೂँ, ಆತ್ಮ ಶರೀರ ದ್ವಾರ ಬೋಲ್ತಿ ಹೇನ. ಖುದ್ದಾಗಿ ಬಾಬೋರೇ ನಿಂತಿದ್ದು ತಿಳಿಸಿ ಹೇಳ್ತಾರೆ, ಮಕ್ಕಳೇ ನಾನು ಸಂಗಮದ ಸಮಯದಲ್ಲಿ ನಾನು ಬರ್ತೀನಿ ಅಂತ. ಆತ್ಮನೇ ಹೇಳ್ತದೆ, ಖುದ್ದಾಗಿ ಆತ್ಮನೇ ಶರೀರದ ಮುಖಾಂತರ ಮಾತನಾಡ್ತಾ ಹೋಗ್ತದೆ ಅಂತಾರೆ ಬಾಬೋರು. अभी तुम बच्चे समझते हो शास्त्रों में कितनी दंत कथाएँ लगा दी है, जिससे उतरती कला हो गई है. चढ़ती कला सतयुग त्रेता, उतरती कला ದ್ವಾಪರ ಯುಗ और ಕಲಿಯುಗ. ಬಾಬೋರು ಹೇಳ್ತಿದ್ದಾರೆ, ಶಾಸ್ತ್ರಗಳಲ್ಲಿ ಸಾಕಷ್ಟು ದಂತಕಥೆಗಳ ರಚನೆಗಳು ಇದ್ದಾವೆ. ಆದರೆ ಬಾಬೋರು ತಿಳಿಸ್ತಿದ್ದಾರೆ, ಏರುವ ಕಲೆ ಅಂತಂದರೆ ಸತ್ಯಯುಗ ಮತ್ತು ತ್ರೇತಾಯುಗ ಅಂತ ಕರೆಯಲಾಗ್ತದೆ. ಇಳಿಯುವ ಕಲೆ ಅಂತಂದರೆ ದ್ವಾಪರ ಯುಗ ಮತ್ತು ಕಲಿಯುಗ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ಯಹ ಸಬ್ ಬಾತೆ ಧಾರಣ ಕರ್ನಿ ಹೋತಿ ಹೈ, ತೋ ಕೊಯ್ ಭಿ ಕಾಮ ಆದಿ ಕರ್ತೆ ಯಾದ್ ಮೇ ರಹನಾ ಹೇ ಬಚ್ಚೆ ಬಸ್. ನಾನು ಹೇಳುವ ಎಲ್ಲ ಜ್ಞಾನವನ್ನು ಮಕ್ಕಳು ತಮ್ಮ ಜೀವನದ ಮಾರ್ಗದಲ್ಲಿ ಧಾರಣೆಯನ್ನಂತೂ ಮಾಡಿಕೊಳ್ಳಬೇಕಾಗಿದೆ. ತಾವು ಶಾರೀರಿಕವಾಗಿ ಏನೇ ಕರ್ಮಗಳನ್ನು ತಾವು ಮಾಡ್ತಾ ಇದ್ರು, ಬುದ್ಧಿಯಿಂದ ಕೇವಲ ನನ್ನೊಬ್ಬನನ್ನೇ ತಾವು ನೆನಪು ಮಾಡ್ತಾ ಹೋಗಿ. अच्छा, जैसे श्रीनाथ द्वारे में मुँह को पकड़ा बांध काम करते हैं, श्रीनाथ कृष्ण को कहते हैं श्रीनाथ का भोजन बनता है न, शुबाबा तो भोजन आदि नहीं खाते हैं. ಶ್ರೀನಾಥದಲ್ಲಿ ಬಾಬೋರು ಹೇಳ್ತಿದ್ದಾರೆ, ಮುಖಕ್ಕೆ ಬಟ್ಟೆಯನ್ನು ಕೊಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಕರ್ಮ ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತಾರೆ. ಶ್ರೀನಾಥನನ್ನು ಮತ್ತೊಂದೆಡೆಗೆ ಕೃಷ್ಣ ಅಂತಲೂ ಕರೀತಾರೆ. ಆದರೆ ಶ್ರೀನಾಥನಿಗೆ ಸಾಕಷ್ಟು ಭೋಜನಗಳನ್ನು, ಪ್ರಸಾದವನ್ನು, ನೈವೇದ್ಯವನ್ನು ಇಡಲಾಗ್ತದೆ. ಆದರೆ ಜ್ಞಾನದ ಮನೆಯಲ್ಲಿ ಶುಭಾಬರವರಿಗೆ ನಾವು ಯಾವುದೇ ಕಾರಣಕ್ಕೂ ಭೋಜನಗಳನ್ನು ನೈವೇದ್ಯಕ್ಕೆ ಇಡ್ತೀವಿ, ಆದರೆ ಬಾಬೋರು ಸ್ಥೂಲವಾಗಿ ಸೇವನೆಯನ್ನು ಬಾಬೋರು ಮಾಡೋಂಗಿಲ್ಲ. ತುಮ ಪವಿತ್ರ ಭೋಜನ ಬನಾತೆ ಹೋ ತೋ ಯಾದ್ ಮೇ ರಹ ಬನಾನಾ ಚಾಹಿಯೆ, ತೋ ಉಸ್ಸೆ ಬಲ ಮಿಲೇಗಾ ಬಚ್ಚೆ. ಪವಿತ್ರವಾಗಿರ್ತಕ್ಕಂತಹ ಭೋಜನವನ್ನು ನನ್ನ ನೆನಪಿನಲ್ಲಿದ್ದು ತಾವು ತಯಾರಿಸಿದಾಗ ಆ ಭೋಜನದ ಆಧಾರದಿಂದ ತಮಗೆ ಸಾಕಷ್ಟು ಬಲ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. कृष्ण लोक में जाने के लिए ಋತ್ ನೇಮ ಆದಿ ರಖತೆ ಹೇ ಬಚ್ಚೆ. ಕೃಷ್ಣ ಲೋಕಕ್ಕೆ ಹೋಗೋದಕ್ಕಾಗಿ ಮನುಷ್ಯ ಸಾಕಷ್ಟು ಋತ ನಿಯಮಗಳನ್ನು ಸಂಪೂರ್ಣವಾಗಿ ಮಾಡ್ತಾ ಹೋಗ್ತಾನೆ. ತುಮ ಬಾಪಕೋ ಯಾದ ಕರ್ತೆ ತೋ ಫಿರ್ ಬಾಬಾ ಗ್ಯಾರಂಟಿ ಕರ್ತೆ ಹೇ ತುಮ ಕೃಷ್ಣಪುರಿ ಮೇ ಜರೂರ್ ಜಾಯೆಂಗೆ. ನೀವು ನನ್ನನ್ನು ನೆನಪು ಮಾಡ್ತಾ ಹೋದಾಗೆ ನಾನೇ ಮಕ್ಕಳಿಗೆ ಒಂದು ಭರವಸೆಯನ್ನು ಕೊಡ್ತೀನಿ, ಮಕ್ಕಳೇ ಅವಶ್ಯವಾಗಿ ನಾನು ನಿಮ್ಮನ್ನು ಕೃಷ್ಣಪುರಿಗೆ ಕರೆದುಕೊಂಡು ಹೋಗಿಯೇ ಹೋಗ್ತೀನಿ ಅಂತಾರೆ ಬಾಬೋರು. ಕೃಷ್ಣ ಚೋಟಾ ಬಚ್ಚಾ ಹೇ ತೋ ಮಹಾತ್ಮಕ್ಕೆ ಸಮಾನ ಹಿ. ಕೃಷ್ಣ ಬಹಳ ಸಣ್ಣ ಒಂದು ಏನಾಗಿದ್ದಾನೆ, ಮಗುವಾಗಿದ್ದಾನೆ. ಅಂದಾಗ ಮಹಾತ್ಮನ ಸಮಾನ ಅಂತ ಹೇಳಲಾಗ್ತದೆ. ಲಕ್ಷ್ಮೀನಾರಾಯಣ ಸೇ ಭಿ ಅಧಿಕ ಕೃಷ್ಣ ಕಾ ನಾಮ್ ಬಾಲಾ ಹೇ. ಲಕ್ಷ್ಮೀನಾರಾಯಣರಕ್ಕಿಂತ ಹೆಚ್ಚೆಚ್ಚು ಶ್ರೀಕೃಷ್ಣನ ಹೆಸರು ಬಹಳ ಸುಪ್ರಸಿದ್ಧ ಅಂತಾರೆ ಬಾಬಾ. ಬಾಲ ವಾಸ್ತವ ಮೇ ಸತೋಪ್ರಧಾನ ಹೇ, ಇಸ್ಲೇ ಕೃಷ್ಣ ಕಾ ನಾಮ ಜಾಸ್ತಿ ಹೇ. ಬಾಬಾ ಹೇಳ್ತಿದ್ದಾರೆ, ವಾಸ್ತವವಾಗಿ ಬಾಬೋರು ಹೇಳ್ತಿದ್ದಾರೆ, ಸತೋಪ್ರಧಾನ ಇರೋ ಕಾರಣದಿಂದ ಕೃಷ್ಣನ ಹೆಸರು ಹೆಚ್ಚೆಚ್ಚು ಏನಿದೆ ಅಂತಾರೆ ಬಾಬೋರು, ಈ ಜಗತ್ತಿನಲ್ಲಿ ಸುಪ್ರಸಿದ್ಧ ಆಗಿದೆ ಅಂತಾರೆ ಬಾಬಾ. ಅಚ್ಚ, ಓಂ ಶಾಂತಿ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗೆ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್,
अपना पूरा कनेक्शन एक शुभाबा से रखना है। कभी किसी भी देहदारी को याद नहीं करना है। कभी अपने बाप का नाम बदनाम नहीं करना है. ನಮ್ಮ ಸಂಪರ್ಕವನ್ನು ನೇರವಾಗಿ ಶುಭಾಬರವರ ಜೊತೆಗೆ ನಾವು ಮಕ್ಕಳು ಇಟ್ಕೊಳ್ಬೇಕಾಗಿದೆ. ಯಾವುದೇ ದೇಹದಾರಿಯನ್ನು ನಾವು ಮಕ್ಕಳು ನೆನಪು ಮಾಡಬಾರ್ದು. ಜೊತೆಗೆ ಶುಭಾಬರವರ ಹೆಸರಿಗೆ ಕಳಂಕ ಬರುವಂತಹ ಯಾವುದೇ ಕರ್ಮವನ್ನು ನಾವು ಮಕ್ಕಳು ಮಾಡಬಾರ್ದು. सेकंड पॉइंट, अपने द्वारा यदि किसी का कल्याण होता है तो मैंने इसका कल्याण किया, इस अहंकार में नहीं आना है. यह भी देह अभिमान है. कराने वाले बाप को याद करना है. ಯಾರ ಮುಖಾಂತರ ನಾನು ಅನ್ಯರ ಕಲ್ಯಾಣವನ್ನು ಮಾಡಿಸ್ತಾ ಹೋಗ್ತೀನೋ ಆಗ ನಮಗೆ ಈ ಥರ ಅಭಿಮಾನ ಬರಬಾರ್ದು, ಅಹಂಕಾರ ಬರಬಾರ್ದು. ನನ್ನ ಮುಖಾಂತರ ಇವರೇನು ಮಾಡಿದ್ದಾರೆ, ಕಲ್ಯಾಣ ಆಗಿದ್ದಾರೆ, ಜ್ಞಾನದ ಮನೆಯಲ್ಲಿ ಮುಂದುವರೆದಿದ್ದಾರೆ. ಇಂತಹ ಒಂದು ಅಹಂಕಾರದಲ್ಲಿ ಬರಲಿಕ್ಕೆ ಹೋಗಬೇಡಿ. ದೇಹಾಭಿಮಾನ ಬೇಡ. ಮಾಡಿಸುವಂತಹ ತಂದೆ ನಾನಾಗಿದ್ದೀನಿ, ನನ್ನೊಬ್ಬನನ್ನೇ ಮಕ್ಕಳು ನೆನಪು ಮಾಡ್ತಾ ಹೋಗಿ. वरदान, अमृत वेले 3 बिंदियों को तिलक लगाने वाले क्यों क्या की हलचल से मुक्त अचल अडोल भव. ಬಾಬೋರು ವರದಾನ ಕೊಡ್ತಿದ್ದಾರೆ. ಅಮೃತ ವೇಳೆ ಸಮಯದಲ್ಲಿ 3 ಬಿಂದುವನ್ನು ನಾವು ಮಕ್ಕಳು ಇಟ್ಟುಕೊಂಡಾಗ, ನಾನು ಬಿಂದು, ಬಾಬೋರು ಬಿಂದು, ನಾಟಕನು ಬಿಂದುವಾಗಿದೆ. ಈ ರೀತಿ 3 ಸ್ಮೃತಿಯ ಬಿಂದುವನ್ನು ನಾವು ಇಟ್ಕೊಂಡಾಗ ಏಕೆ, ಏನು, ಎತ್ತ ಇಂತಹ ಅನೇಕ ಪ್ರಶ್ನೆಗಳ ಹಲ್ಚಲ್ಲು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಮಾತ್ರ ಅಚಲ ಮತ್ತು ಅಡೋಲರಾಗಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, परिवर्तन शक्ति द्वारा व्यर्थ संकल्पों के बहाव का फोर्स समाप्त कर दो तो समर्थ बन जाएंगे. ಪರಿವರ್ತನೆಯ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ಈ ಒಂದು ಫೋರ್ಸನ್ನು ಸಮಾಪ್ತಿ ಮಾಡಿಕೊಂಡಾಗ ಆಗ ಮಾತ್ರ ನಾವು ಸಮರ್ಥ ಆತ್ಮರಾಗಲಿಕ್ಕೆ ಸಾಧ್ಯ ಇದೆ. ಅಚ್ಚ